ಕರ್ನಾಟಕ ತಮಿಳುನಾಡು ಗಡಿಯಲ್ಲಿನ ದೊಡ್ಡಗಾಜನೂರಿನಲ್ಲಿ ಅಜ್ಜಿ ಮತ್ತು ಮೊಮ್ಮಗನ ನಿಗೂಢ ಹತ್ಯೆಯಾಗಿದ್ದು ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ಸಮೀಪ ದೊಡ್ಡಗಾಜನೂರಿನಲ್ಲಿರುವ ಮನೆಯೊಂದರಲ್ಲಿ ಚಿಕ್ಕಮ್ಮ ಮತ್ತು ರಾಘವನ್ ಮೃತ ನಿಗೂಢವಾಗಿ ಹತ್ಯೆಯಾದವರು. ದೊಡ್ಡಗಾಜನೂರಿನಲ್ಲಿರುವ ಮನೆಯಲ್ಲಿ ಚಿಕ್ಕಮ್ಮ ತನ್ನ ಮೊಮ್ಮಗ ರಾಘವನ್ನೊಂದಿಗೆ ಎಂದಿನಂತೆ ಮನೆಯಲ್ಲಿದ್ದರು. ಯಾರೋ ದುಷ್ಕರ್ಮಿಗಳು ಇಬ್ಬರನ್ನ ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಘಟನೆಯ ಮಾಹಿತಿ ಪಡೆದ ತಾಳವಾಡಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ತದ ಮಡುವಿನಲ್ಲಿದ್ದ ಚಿಕ್ಕಮ್ಮ ಮತ್ತು ರಾಘವನ್ನನ್ನ ಶವ ಪರೀಕ್ಷೆಗೆ ಆಸ್ಪತ್ರೆಗೆ ಸಾಗಿಸಿದ್ರು. ಹತ್ಯೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವ ತನಕ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಎಂದು ಕುಟುಂಬಸ್ಥರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ರು. ಕರ್ನಾಟಕ ಗಡಿಭಾಗದಿಂದ ಮದ್ಯವನ್ನು ಖರೀದಿಸಿ ಅಕ್ರಮವಾಗಿ ತಮಿಳುನಾಡಿಗೆ ತಂದು ಮಾರಾಟ ಮಾಡುವವರೇ ಇಂತಹ ಕೃತ್ಯ ಮಾಡಿದ್ದಾರೆ ಎಂದು ಮೃತರ ಸಂಬಂಧಿಕರು ಈರೋಡ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಾತಾರವರಿಗೆ ದೂರಿದ್ದಾರೆ. ಈರೋಡ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಾತಾರವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪೊಲೀಸ್ ಶ್ವಾನದಳದ ಮೂಲಕ ಹಂತಕರನ್ನ ಪತ್ತೆ ಹಚ್ಚುವ ಕೆಲಸ ಮುಂದುವರಿಸಲಾಗಿದ್ದು, ತಾಳವಾಡಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. கண்டிப்பா வந்து மேடம் இல்ல மேடம் வந்து கூட்டம் போட்டீங்கன்னா ஒன்றும் பண்ண முடியாது. குடிக்கிறாங்க மக்கள் குடிச்சு நாசம் போறாங்க. ஸ்குவாடு வருது, ஸ்குவாடு பிடிக்குது, மறுபடியும் ஆளும் போயிடுறாங்க வராங்க. இது வந்து இன்னும் ரெண்டு கடை கொடுத்துருங்க நமக்கு காய்ச்சலுக்குள்ள வித்துக்கிட்டு எல்லாமே நாசமா போட்டு பொம்பளை புடிச்சா எல்லாரும் நாசமா போயிட்டு இல்ல அதுக்காக அனுமதி கொடுங்க. எல்லாரும் போகட்டும். இல்ல இது வந்து மக்களுக்கு நல்லபடியா பண்ணி கொடுங்க. நீங்க அவ்வளவு உங்களை நம்புறோம். கண்டிப்பா வந்து எஸ்டிமேட் வந்துட்டாங்க. ஆமா சார், ஆமா சார் உங்ககிட்ட தான் சொல்ல முடியும். கண்டிப்பா இதுக்கு மேல இங்க வந்து இப்படி நடக்காது. சரிங்க சார். சார் அப்புறம் ஒரு இது வந்து இந்த லோக்கல் இதோ கர்நாடக சரக்கோ வேற சம்பந்தப்பட்ட நடக்காது. எங்க விற்கணும் சார்? எங்க ஊருக்கு இல்ல, எங்க தாளவாடி 48 கிராமத்துல எங்க விற்க கூடாது. 48 கிராமத்துல